ಎಲ್ಲ ಇಮೋಷನ್ಸ್ಗಳು ಬ್ಯಾಲೆನ್ಸ್ ಆಗಿತ್ತು. ಬೇರೆ ಮೂವಿಗಳಲ್ಲಿ ಯಾವುದೇ ಒಂದು ಐಟಮ್ಗೆ ಫೋಕಸ್ ಕೊಡದೆ ಬ್ಯಾಲೆನ್ಸ್ಡ್ ಅಪ್ರೋಚ್ ಮಾಡಿದರು. ನ್ಯಾಚುರಲ್ ಬಿಹೇವಿಯರ್ಸ್, ನ್ಯಾಚುರಲ್ ಪರ್ಫಾರ್ಮೆನ್ಸ್. ಮಕ್ಕಳನ್ನ ಆ್ಯಕ್ಟಿಂಗ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಇಟ್ ವಾಸ್ ಎ ಲಾಟ್ ಆಫ್ ಎಫರ್ಟ್. ಗುಡ್ ವರ್ಕ್, ವೆರಿ ಗುಡ್ ವರ್ಕ್, ವೆರಿ ಇಂಪ್ರೆಸ್ಡ್. ನಿಮಗೆ ಇನ್ನೂ ಏನಂದರೆ ನಮ್ಮ ಬಾಲ್ಯದ ನೆನಪಾಯಿತು. ಮತ್ತು ನಮ್ಮ ಕಾಲೇಜಿನ ವಾತಾವರಣ ಅದು ಆ್ಯಕ್ಚುಲಿ ನಮ್ಮದೇ, ನಾನು ಕಟ್ಪಾಡಿ ಶಾಲೆಯಲ್ಲಿ ಕಲ್ತವಳು. ಸೊ ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿತ್ತು. ಮಕ್ಕಳ ಭಾವನೆಗಳನ್ನು ಈಗ ಈ ಮೊಬೈಲ್ ಯುಗದಲ್ಲಿ ಈ ಥರ ಮಕ್ಕಳಿಗೆ ಫೀಲಿಂಗ್ ಬರೋದಿಲ್ಲ. ಆ ಫೀಲಿಂಗ್ನ ಎಲ್ಲ ತೋರಿಸಿ ಸಹಜವಾಗಿ ಬಂದಿದೆ. ಅದನ್ನು ಈಗಿನ ಮಕ್ಕಳು ನೋಡಿದರೆ ನಿಜವಾಗ್ಲೂ ಅದರ ಬಗ್ಗೆ ನಾವೇನು ಕಳ್ಕೊಂಡಿದ್ದೀವಿ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಹಾಗಾಗಿ ತುಂಬ ಅದ್ಭುತವಾಗಿ ಚೆನ್ನಾಗಿ ಓಡಲಿ ಅಂತ ಶುಭ ಹಾರೈಸಿ. ಸರಿಯಾಗಿದೆ ಸಿನಿಮಾ. ಫಾರ್ ಅವಾರ್ಡ್ ಸ್ವಲ್ಪ ಸರ್ ಭಾಳ ಚೆನ್ನಾಗಿತ್ತು. ಸರ್ಕಾರಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ. ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಮಕ್ಕಳನ್ನು ಉತ್ತೇಜಿಸಿ ವಿದ್ಯಾಭ್ಯಾಸಕ್ಕೆ ಅವರು ಪ್ರೋತ್ಸಾಹ ಕೊಡಲಿ. ಇದು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರವು ಇದಕ್ಕೆ ವಿಶೇಷ ರಿಯಾಯಿತಿ ಕೊಟ್ಟು ಎಲ್ಲ ಸಿನಿಮಾದಲ್ಲಿ ಫ್ರೀಯಾಗಿ ಓಡಿಸ್ಬೇಕಾಗಿ ನಂದು ವಿನಂತಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ವಂಡರ್ಫುಲ್ ಮೂವಿ. ತುಂಬ ಚೆನ್ನಾಗಿ ಡೈರೆಕ್ಟ್ರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳದ್ದು ಫಿಲಮ್ಗಳು ತುಂಬ ಕಮ್ಮಿ ಬರ್ತಾ ಇದೆ ಅಲ್ವಾ? ಇದು ತುಂಬ ಚೆನ್ನಾಗಿದೆ. 100 ಡೇಸ್ ಅಂತ ಪಕ್ಕ ಇದೆ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎವ್ರಿ ಚೈಲ್ಡ್ ಮೇಕ್ಸ್ ಎ ಮಿಸ್ಟೇಕ್ ಅಲ್ವಾ? ಚಿಕ್ಕದಿರೋವಾಗ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ. ಆದರೆ ಈ ಮಿಸ್ಟೇಕನ್ನು ನಾವು ಮಕ್ಕಳ ಜೊತೆಯಲ್ಲೇ ಇದ್ದು ಅದನ್ನು ಕರೆಕ್ಟ್ ಹೇಗೆ ಮಾಡೋದು, ಮಕ್ಕಳ ಜೊತೆಲೇ ಇದ್ದರೆ ತುಂಬಾ ಕಲಿತಾರೆ ಅಂತ ಅದೊಂದು ವಿಷಯ. ಇನ್ನೊಂದೇನೆಂದರೆ, ಗುರುಗಳು ಮಕ್ಕಳ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅಂದರೆ, ಎಷ್ಟೋ ವರ್ಷದ ನಂತರನೂ ನಾವು ಆ ಗುರುಗಳಿಗೆ ಸಿಕ್ಕಾಗ ಅವರನ್ನು ಮನೆಗೆ ಬನ್ನಿ ಅಂತ ಕಲಿಯೋ ಥರ ಒಂದು ಮೆಸೇಜು. ದಟ್ಸ್ ರಿಯಲಿ ಅ ವೆರಿ ಗುಡ್ ಮೆಸೇಜ್. ಆ್ಯಂಡ್ ಓವರ್ ಆಲ್ ಇಟ್ಸ್ ಅ ಗುಡ್ ಮೂವಿ. ಎವ್ರಿ ಚೈಲ್ಡ್, ಎವ್ರಿ ಪೇರೆಂಟ್ ಶುಡ್ ಸಿ ದಿಸ್ ಮೂವಿ. ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಮತ್ತು ಎಲ್ಲರಿಗೂ ಅಂದರೆ ಸ್ಕೂಲ್ನ ಮೆಮೊರೀಸ್ ಎಲ್ಲ ಚೆನ್ನಾಗಿ ಮುಂದೆ ಬಂತು. ಎಲ್ಲರೂ ಒಂದ್ಸತಿ ನೋಡಲೇಬೇಕು ಈ ಮೂವಿನ. ಇದೊಂಥರ ಅದ್ಭುತವಾದ ಸಿನಿಮಾ. ಮಕ್ಕಳ ಸಿನಿಮಾ ಅಂತಂದಾಗ ಏನೇನೋ ತೆಗಿತಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ಬಂದ್ವಿ. ಆದರೆ ಮಕ್ಕಳನ್ನು ಮಕ್ಕಳ ರೀತಿಯಲ್ಲಿ ತೋರಿಸಿ ಮಕ್ಕಳ ಮುಂದೆ ಏನಾಗಬೇಕು ಅನ್ನೋದನ್ನು ಶಿಕ್ಷಕರಾಗಿ ಅವರನ್ನು ಹೇಗೆ ತಿದ್ದಿ ಬೆಳೆಸ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಕಥೆ ಆಗ್ಬೋದು ಅಥವಾ ಒಂದು ಅಭಿನಯ ಆಗ್ಬೋದು, ಅತ್ಯದ್ಭುತವಾಗಿದೆ. ಈ ನಂಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ, ಮಕ್ಕಳನ್ನ ಏನೋ ಈಗ ಬರ್ತಿರೋ ಒಂದು ಧಾರಾವಾಹಿಗಳಲ್ಲಾಗ್ಬೋದು, ಸಿನಿಮಾಗಳಲ್ಲಾಗ್ಬೋದು, ಮಕ್ಕಳಲ್ಲೇ ವಿಲನ್ ಮೈಂಡ್ ಬಂದ್ಬಿಟ್ಟಿರುತ್ತೆ. ಅದಿಲ್ಲದಿರ ಮಕ್ಕಳನ್ನು ಮುಗ್ಧತೆಯಿಂದ ಮಕ್ಕಳಿಗೆ ಯಾವ ರೀತಿ ನಾವು ಅವನ್ನ ಚಾನಲೈಸ್ ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದು ಟೀಚರ್ಸ್ಗೂ ಮೋಟಿವೇಶನಲ್ ಆಸ್ ವೆಲ್ ಅಸ್ ಮಕ್ಕಳಿಗೂ ಕೂಡ. ಜೊತೆಗೆ ಪೇರೆಂಟ್ಸ್ ಇದನ್ನು ನೋಡಿದ್ರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಬೇಕು ಅನ್ನೋಂಥ ಇಂಟೆನ್ಷನ್ ಬರೋ ಹಾಗೆ ಇದೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ಎಲ್ಲರ ಸಮಕ್ಷಮದಲ್ಲಿ, ಅಂದರೆ ಮಕ್ಕಳು, ತಂದೆ ತಾಯಿಗಳು, ಹಿರಿಯರು ಎಲ್ಲ ಸೇರಿ ನೋಡುವಂಥ ಒಂದು ಉತ್ತಮವಾದ ಸಿನಿಮಾವನ್ನು ತೆಗೆದಿದ್ದಾರೆ ಅಂತ ಹೇಳಕ್ಕೆ. ಮೆಸೇಜ್ ಇನ್ನೊಂದು ಯಾವ ರೀತಿ ಒಂದು ಮೆಸೇಜ್ ಹೋಗಿದೆ ಅಂತಂದರೆ, ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್, ಇಲ್ಲಿ ಮ್ಯೂಸಿಕ್ ಆಗ್ಬೋದು, DOP ಆಗ್ಬೋದು, ನಿರ್ದೇಶಕರು ಆಗ್ಬೋದು, ಬೇರೆ ಯಾವುದೇ ಆದರೂ ಎಲ್ಲ ಡಿಪಾರ್ಟ್ಮೆಂಟನ್ನು ದಿ ಬೆಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಒಂದೊಂದು ಇದರಲ್ಲೂ ಹೆಂಗೆ ಒಂದು ಸಸ್ಪೆನ್ಸ್ ಕೊಟ್ಟಿದ್ದೀರಾ ಅಂತಂದರೆ, ನಾವು ಈಗ ಆಗ್ಬೋದು ಅಂತೇಳಿ ಗ್ರಹಿಸುವಂಥ ಮೂವಿಗಳು ನೋಡಿದ್ದೀವಿ. ಆದರೆ ತುಂಬ ಈ ಥರ ಒಂದು ಈ ಚಿತ್ರದಲ್ಲಿ ಆಗದಿರುವಂಥ ಒಂದು ಲಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಥೀಮ್ ಒಂದು ಸ್ಪೆಷಲ್ ಆಗಿದೆ. ಇದರಲ್ಲಿ ಭಾಳ ಒಳ್ಳೆಯ ಥೀಮ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ಮಕ್ಕಳು ನೋಡಬೇಕಾದಂತಹ ಒಂದು ಸಿನಿಮಾ. ಮಕ್ಕಳಿಗೆ ಒಂದು ಜವಾಬ್ದಾರಿ ಹೇಗೆ ಸಣ್ಣಗೆ ಕೊಟ್ಟರೆ ಅವರು ಮತ್ತು ಒಂದು ಸರಿಯಾದ ಮಾರ್ಗದರ್ಶನ ಇದ್ದರೆ ಅವರಿಗೆ ಅವರು ಯಾವ ರೀತಿ ಬೆಳೀತಾರೆ, ಯಾವ ರೀತಿ ಅವರ ಮನಸ್ಸನ್ನು ಬದಲಾಯಿಸಬಹುದು ಅನ್ನೋದು ಈ ಸಿನಿಮಾದಿಂದ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಅಲ್ಲಿಯ ವಾತಾವರಣ, ಶಾಲೆಯ ವಾತಾವರಣ, ಸರ್ಕಾರಿ ಶಾಲೆಗಳ ದುರವಸ್ಥೆ, ಇದನ್ನೆಲ್ಲ ಭಾಳ ಸಂಕ್ಷಿಪ್ತವಾಗಿ ಆದ್ರೂ ಚೆನ್ನಾಗಿ ತೆಗೆದುಕೊಂಡಿದ್ದಾರೆ. ಒಂದು ಇಲೆಕ್ಷನ್ ಅನ್ನುವ ಒಂದು ಮಾಧ್ಯಮದ ಮೂಲಕ ಮಕ್ಕಳನ್ನು ಹೇಗೆ ತಿದ್ದಬಹುದು, ಮತ್ತು ಚಿಕ್ಕ ಮಕ್ಕಳು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವರಲ್ಲಿರುವಂಥ ಪ್ರತಿಭೆಯನ್ನು ಹೇಗೆ ಬೆಳಕಿಗೆ ತರಬಹುದು ಅನ್ನೋದನ್ನು ಈ ಸಿನಿಮಾದ ಮುಖಾಂತರ ನಮಗೆಲ್ಲ ತಿಳಿಸಿದ್ದಾರೆ. ಹೇಗೆ ಅನಿಸ್ತು ಸಿನಿಮಾ ನೋಡಿ?
ಸೂಪರ್ ಮೂವಿ. ಈ ಮೂವಿಯನ್ನ ಎಲ್ಲರೂ ನೋಡಬೇಕು, ಯಾಕಂದ್ರೆ ಈ ಚಲನಚಿತ್ರ ಮಕ್ಕಳಿಗೆ ಹಾಗೆ ಹೈಸ್ಕೂಲ್ ಪಾಸ್ ಆಗಿ ಹೋದವರಿಗೆ ಮತ್ತೆ ಮಕ್ಕಳ ತಾಯಂದಿರಿಗೆ ಕೂಡ ಒಳ್ಳೆಯ ಒಂದು ನೆನಪನ್ನ ಮರುಕಳಿಸ್ತದೆ. ಹಾಗೆ ಈ ಚಿತ್ರದ ಸಂದೇಶ ಎಲ್ಲರ ಮನಮುಟ್ಟುವಂತಿದೆ. ಹಾಗಾಗಿ ಈ ಚಿತ್ರದಲ್ಲಿರೋ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ತುಂಬಾ ಮುಖ್ಯ. ನಾನು ಉಡುಪಿಯವಳು. ನಾನು ಕೂಡ ಈ ಚಿತ್ರದಲ್ಲಿ ಒಂದು ಸೂಪರ್ವೈಸರ್ ಅಂದ್ರೆ ಎಕ್ಸಾಮ್ ಸೂಪರ್ವೈಸರ್ ಪಾತ್ರ ಮಾಡಿದ್ದೇನೆ. ಮೂಲತಃ ನಾನು ಕೂಡ ಒಂದು ಗವರ್ಮೆಂಟ್ PU ಕಾಲೇಜ್ ಮಲ್ಪೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸಿನಿಮಾ ನನ್ನ ಹೃದಯಕ್ಕೆ ಬಹಳ ಒಂದು ಹತ್ತಿರದ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಒಂದು ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳನ್ನು ತುಂಬಾ ಹತ್ತಿರದಿಂದ ಕಂಡವಳು. ಈ ಸಿನಿಮಾದ ಒಂದು ಕಥೆಗಳನ್ನು ನೋಡಿದಾಗ ನಮ್ಮ ಸರ್ಕಾರಕ್ಕೆ ಹಲವಾರು ಮೆಸೇಜ್ಗಳಿದೆ. ನಿಜವಾಗಿ ಈ ಸರ್ಕಾರ ಅನ್ನುವಂಥದ್ದು ಈ ಸಿನಿಮಾವನ್ನು ನೋಡಿದ ತಕ್ಷಣ ಒಂದು ಹಲವಾರು ಬದಲಾವಣೆಯನ್ನು ಮಾಡುವಂತ ಯೋಚನೆಗಳನ್ನು ಖಂಡಿತವಾಗಿ ಮಾಡಬಹುದು ಅನ್ನೋ ಒಂದು ಆಶಾಭಾವನೆ ನನಗಿದೆ. ಈ ಸಿನಿಮಾದ ಹಲವಾರು ಮಜಲುಗಳನ್ನು ನೋಡಿದಾಗ ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಈ ಸಿನಿಮಾವನ್ನು ತೋರಿಸಿದಾಗ ನಮ್ಮ ಮಕ್ಕಳಲ್ಲಿ ನಿಜವಾಗಿಯೂ ಹಲವಾರು ಬದಲಾವಣೆಯನ್ನು ಕಂಡಿತು. ಮಕ್ಕಳ ನಾಯಕತ್ವ ಗುಣದಲ್ಲಿ ಹಲವಾರು ಬದಲಾವಣೆ ಇತ್ತು. ಅದೇ ರೀತಿ ಮಕ್ಕಳು ಹೇಗೆ ಒಂದು ಸಮಾಜದಲ್ಲಿ ಜೀವಿಸಬೇಕು, ತನ್ನ ಕಾರ್ಯಗಳನ್ನು ಹೇಗೆ ಮಾಡಬೇಕು ಎನ್ನುವ ಒಂದು ಸಂದೇಶ ಕೂಡ ಇದೆ. ಈ ಒಂದು ಸಿನಿಮಾವನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಹಲವಾರು ಕಡೆ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸರ್ ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಸಂದೇಶ ಕೊಟ್ಟಿದೆ ಈ ಫಿಲಮ್. ನಾನು ಆ್ಯಕ್ಚುಲಿ ಫಸ್ಟ್ ರೋಲ್ಲಿ ಕೂತಿದ್ದೆ, ಎದುರುಗಡೆನೇ ಪರದೆ ಕಾಣಿಸ್ತಾ ಇತ್ತ. ನನಗೆ ಅನಿಸ್ತಿತ್ತು ನಾನು ಫಿಲಮ್ ನೋಡ್ತಾ ಇಲ್ಲ, ನಾನು ಸ್ಕೂಲ್ ಒಳಗಡೆನೂ ಹೋಗಿಬಿಟ್ಟು ನಾನು ಫಿಲಮ್ ಅಂದರೆ ಸ್ಕೂಲ್ ಒಳಗಡೆ ಹೋಗಿ ನಾನು ಅನುಭವ ತೊಗೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ ಸರ್. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಚಿಕ್ಕ ಮಕ್ಕಳೇ ಆ ಫಿಲಮನ್ನು ತೊಗೊಂಡು ಹೋಗ್ತಾ ಇದ್ರು.